ಅವರು ಖತರ್ನಾಕ್ ಮನೆಗಳ್ಳರು. ಓರ್ವ ಬಾಗಿಲು ಮುರಿದು ಕಳ್ಳತನ ಮಾಡಿದರೆ ಮತ್ತೊಬ್ಬ ಕಿಟಕಿ ಮುರಿದು ಕಳ್ಳತನ ಮಾಡ್ತಾ ಇದ್ದ. ಆದರೆ ಇನ್ನೊಬ್ಬ ಬಾಗಿಲು ಹಾಗೂ ಕಿಟಕಿ ಮುರಿದೇನೆ ಕಳ್ಳತನ ಮಾಡ್ತಾ ಇದ್ದ. ಆದರೆ ಅವರ ಟೈಮ್ ಈ ಬಾರಿ ಸರಿ ಇರಲಿಲ್ಲ. ಆ ಮೂವರು ಪೊಲೀಸರ ಅತಿಥಿಯಾಗಿದ್ದಾರೆ. ಬಸವನಗುಡಿ ಪೊಲೀಸರ ಕಾರ್ಯಾಚರಣೆ. ಮೂವರು ಖತರ್ನಾಕ್ ಮನೆಗಳ್ಳರ ಬಂಧನ. ಎಸ್, ಬಸವನಗುಡಿ ಪೊಲೀಸರು ಮೂವರು ಖತರ್ನಾಕ್ ಮನೆಗಳ್ಳರ ಹೆಡೆಮುರಿ ಕಟ್ಟಿದ್ದಾರೆ. ರಾಜಾ ಅಲಿಯಾಸ್ ಜಪಾನ್ ರಾಜ, ಕಾಜಾ ಮೊಹನುದ್ದೀನ್ ಪಟೇಕರ್ ಅಲಿಯಾಸ್ ಕಾಜಾ ಮತ್ತು ಬಾಲರಾಜ್ ಅಲಿಯಾಸ್ ಬಾಲು ಕಂಬಿ ಹಿಂದೆ ಸೇರಿದ್ದಾರೆ. ಜೆಪಿ ನಗರ, ಸುಬ್ರಹ್ಮಣ್ಯಪುರ, ಆಡುಗೋಡಿ, ಬಸವನಗುಡಿ, ಶಿವಾಜಿನಗರ ಮತ್ತು ಮಹದೇವಪುರ ಠಾಣೆ ಸೇರಿ 7 ಪ್ರಕರಣಗಳು ಇವರ ಮೇಲಿವೆ. ಬಂಧಿತರಿಂದ 25 ಲಕ್ಷ ಬೆಲೆ ಬಾಳು 501 ಗ್ರಾಂ ಚಿನ್ನಾಭರಣ, 2 ಲ್ಯಾಪ್ಟಾಪ್, 3 ಮೊಬೈಲ್, 1 ಕಾರು, 1 ಸ್ಕೂಟರ್ ಸೇರಿ ನಗದು ಜಪ್ತಿ ಮಾಡಿದ್ದಾರೆ. 3 ಜನ ಕುಖ್ಯಾತ ಆರೋಪಿಗಳನ್ನು, ಮನೆಗಳ್ಳರನ್ನು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ 2 ತಂಡಗಳಿದೆ. ಪ್ರಥಮವಾಗಿ ರಾಜಾ ಅಲಿಯಾಸ್ ಜಪಾನ್ ರಾಜ, ಸನ್ ಆಫ್ ಗಣೇಶನ್ ಅಂತ. ಒಬ್ಬೊಬ್ಬರದ್ದು ಒಂದೊಂದು ಸ್ಟೈಲ್ ಕಳ್ಳತನ. ರಾಜಾ ಅಲಿಯಾಸ್ ಜಪಾನ್ ರಾಜ ಆಟೋ ಚಾಲಕನ ಸೋಗಿನಲ್ಲಿ ಹಗಲೆಲ್ಲ ಏರಿಯಾ ಸುತ್ತಾಡಿ ಕಳ್ಳತನದ ಮನೆ ಫಿಕ್ಸ್ ಮಾಡಿ ಸಂಜೆ ವೇಳೆ ಬಾಗಿಲು ಮುರಿದು ದೋಚುತ್ತಿದ್ದ. ಇಲ್ಲಿ ಕೋಳ ತೊಟ್ಟಿದ್ದಾನಲ್ಲ ಬಾಲರಾಜ, ಇವನದ್ದು ಇನ್ನೊಂದು ಸ್ಟೈಲ್. ಕಿಟಕಿನೂ ಮುರಿಯಲ್ಲ, ಬಾಗಿಲು ಒಡೆಯಲ್ಲ. ಬ್ಯಾಚುಲರ್, ಅದರಲ್ಲೂ ಟೆಕ್ಕಿಗಳ ಮನೆ ಬಳಿ ಕಾರಲ್ಲಿ ಬಂದು ಸ್ನೇಹಿತ ಬರ್ತಾನೆ ಅಂತ ಸಬೂಬು ಹೇಳಿ ನಿಂತ್ಕೊಂಡು ಮನೆಯವರು ಸ್ವಲ್ಪ ಮರೆಯಾದ್ರೆ ಮನೆಗೆ ನುಗ್ಗಿ ಸಿಕ್ಕಿದ್ದನ್ನೆಲ್ಲ ಎಗರಿಸ್ತಿದ್ದ. ಈತ ಕಳೆದ ತಿಂಗಳು 17ರಂದು ಬೇಲ್ ಮೇಲೆ ಹೊರಬಂದು ಮತ್ತೆ ಅದೇ ಕೆಲಸ ಮುಂದುವರಿಸಿದ್ದ. ಬಾಲು ಅಲಿಯಾಸ್ ಬಾಲರಾಜ, ಸನ್ ಆಫ್ ಕೃಷ್ಣೇಗೌಡ ಅಂತ. ಇವನು ಈ ವಿಂಡೋ ಅಫೆನ್ಸ್ ಅಥವಾ ತೆರೆದ ಮನೆಗಳು, ಅನ್ಲಾಕ್ಡ್ ಮನೆಗಳನ್ನು ಟಾರ್ಗೆಟ್ ಮಾಡ್ತಾನೆ. ಇವನು ಜೈಲಿನಿಂದ ಬಂದ 24 ಗಂಟೆ ಒಳಗಡೆ 4 ಕಡೆ ವಿತಿನ್ 24 ಅವರ್ಸ್ ಮಾಡಿದ್ದಾನೆ. ಸದ್ಯ ಈ ಮೂವರ ವಿರುದ್ಧ ಬಸವನಗುಡಿ ಠಾಣೆ ಪೊಲೀಸರು ಕೇಸ್ ದಾಖಲಿಸಿಕೊಂಡು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಪುನಃ ಕಸ್ಟಡಿಗೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಚೇತನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.